ಯಾಕೆ ಗಾಬರಿ ಆಗಿದೆಯಾ? ಇದನ್ನ ನೀನು ನಿರೀಕ್ಷೆ ಮಾಡಿರಲಿಲ್ಲ ಅಲ್ವಾ? ಈ ಸಲ ಯಾವುದೇ ಕಾರಣಕ್ಕೂ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೀನು ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಈ ಊರಿಂದ ಹೊರಗಡೆ ಹೋಗೋ ಶಕ್ತಿ ನಿನಗಿಲ್ಲ. ಸೌಪರ್ಣಿಕ ಗರುಡ ಭಸ್ಮದ ರೇಖೆನ ತೆಗ್ದಿರ್ತೀನಿ ಅಂತ ಹೇಳಿದ್ಲು. ಎಲ್ಲಿಗೆ ಹೋಗ್ತೀಯ? ಹೋಗೋ. ನಾನು ಹೆಬ್ಬಾಗ್ಲ ಹತ್ರ ಹೋಗ್ತೀನಿ. ನನಗೆ ಹುಡ್ಕೋದಕ್ಕೆ ಕಷ್ಟ ಆಗೋದಿಲ್ಲ. ನೀವು ಹೇಳ್ತಿರೋ ಮಾತು ಕುರಿನ್ ಕಾಯೋದಕ್ಕೆ ತೋಳ ನಿಟ್ಟಂಗಾಯ್ತು. ಅಂದ್ರೆ ಶಾಸ್ತ್ರಿಗಳೇ, ಅವಳು ಹೇಳಿ ಕೇಳಿ ನಾಗಿಣಿ. ಅವಳಿಗೆ ನಮ್ಮ ಮೇಲೆ, ನಮ್ಮ ಮನೆಯವ್ರ ಮೇಲೆ ಎಷ್ಟು ದ್ವೇಷ ಇದೆ, ಆಕ್ರೋಶ ಇದೆ. ಅಂಥದ್ರಲ್ಲಿ ಅವಳು ನಮ್ಮ ಅರ್ಜುನ ಕಾಪಾಡ್ತಾಳ. ಮತ್ತೆ ನಮ್ಮ ಅರ್ಜುನ್ ನಮ್ಮ ಮನೆಗೆ ಬರ್ತಾನೆ ಅನ್ನೋದು ಸುಳ್ಳು. ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ? ಆಗ್ಲೇ ಹೇಳ್ದಾಗೆ ಆ ಅಮೃತನ ಮುಗಿಸಿ ನಮ್ಮ ಅರ್ಜುನ್ನ ನಮ್ಮ ಮನೆಗೆ ಕರ್ಕೊಂಡು ಬರೋಣ. ಗುರುಗಳೇ, ಅದಕ್ಕೆ ನೀವೇ ಏನಾದ್ರೂ ದಾರಿ ತೋರಿಸಿ. ನಾನು ವಿಧಿ ಬರಹ ಬರೆಯೋ ವಿಧಾತನೂ ಅಲ್ಲ, ಬರೆದಿರೋ ಬರಹನ ಬದಲಾಯಿಸೋ ಶಕ್ತಿನೂ ನನಗಿಲ್ಲ. ನಾನಿಲ್ಲಿ ನೆಪ ಮಾತ್ರ. ಕೆಲವು ಮಹಾಪುರುಷರಿಗೆ ತಮ್ಮಲ್ಲಿರೋ ಶಕ್ತಿ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಗುರುಗಳೇ, ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಅರ್ಜುನ್ ಅಲ್ಲಿಂದ ಕರ್ಕೊಂಡು ಬರ್ಬೋದು. ನಿಮ್ಮ ನಂಬಿಕೆಗೆ ನಾನ್ಯಾಕೆ ಅಡ್ಡ ಬರಲಿ? ಏನಾಯ್ತು? ನಿಮ್ಮ ಆಸೆ ನಿರಾಸೆ ಆಯಿತು. ನೀವು ಅಂದ್ಕೊಂಡಾಗೆ ಯಾವುದು ನಡೆಯೋದಿಲ್ಲ. ತಾವು ಈ ರೀತಿ ಒಗಟವಾಗಿ ಮಾತಾಡಿದ್ರೆ ನನ್ಗೇನು ಅರ್ಥ ಆಗ್ಬೇಕು? ದಯವಿಟ್ಟು ಅದೇನು ಅಂತ ಬಿಡಿಸಿ ಹೇಳಿ. ಅಮೃತನ ಬಿಟ್ಟು ಅರ್ಜುನನ ಮಾತ್ರ ಕಾಪಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ನಾವು ಆ ರೀತಿ ಪ್ರಯತ್ನ ಪಟ್ಟರೆ ಅರ್ಜುನನ್ನ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಅರ್ಜುನ್ನ ಕಳ್ಕೊಳ್ಳೋದಿರ್ಲಿ, ಆ ಮಾತನ್ನ ಕೇಳೋದಕ್ಕೆ ನಾನಿಷ್ಟನೂ ಪಡೋದಿಲ್ಲ. ಅವನ್ನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಹೌದು, ಅಮೃತನ್ ಬಿಟ್ಟು ಅರ್ಜುನ್ ಯಾಕೆ ಕಾಪಾಡಿಕೊಳ್ಳೋದಕ್ಕಾಗೋದಿಲ್ಲ? ಅವರಿಬ್ಬರದ್ದು ಜೋಡಿ ಜೀವ ಅಲ್ಲ, ಒಂಟಿ ಜೀವ. ಅಂದರೆ ದೇಹ ಎರಡು, ಆತ್ಮ ಒಂದು. ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಹೇಗೆ ಅನ್ನೋದು ನಿಮಗೆ ಗೊತ್ತು ತಾಯಿ. ಗೊತ್ತಿದ್ದು ಮತ್ತೆ ನನ್ನೇ ಪ್ರಶ್ನೆ ಮಾಡ್ತಾ ಇದ್ರಲ್ಲ ತ್ರಿವೇಣಿಯನ್ನ. ಆದರೂ ನಿಮ್ಮ ನೆಮ್ಮದಿಗೋಸ್ಕರ ಹೇಳ್ತೀನಿ. ಅವಳ ಜೀವ ಇವನಲ್ಲಿ, ಇವನ ಜೀವ ಅವಳಲ್ಲಿ ಹಾಲು ಜೇನ್ ಹಾಗೆ ಬೆರ್ತು ಹೋಗಿದೆ. ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ನೀವಲ್ಲ, ಆ ದೇವರಿಂದ ಕೂಡ ಸಾಧ್ಯ ಇಲ್ಲ.
ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಮೃತ, ಗರುಡ ಭಸ್ಮದ ರೇಖೆನ ನಾನು ಆಗ್ಲಿಂದನೂ ಅಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಯಾರಾದ್ರೂ ಒಬ್ರು ಬರ್ತಾನೆ ಇದ್ದಾರೆ. ಅಮೃತ, ನಮ್ಮ ಅಣ್ಣ ಈ ಕಡೆನೆ ಬರ್ತಿದ್ದಾನೆ. ನೀನು ಅವನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಹೋಗು. ಪಾಪಣಿಕ, ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಅಣ್ಣ, ಆ ನಾಗಿಣಿಗೆ ವಿಷ್ಣುಪುರದಿಂದ ಹೊರಗಡೆ ಹೋಗೋದಕ್ಕೆ ಇರೋದು ಇದೊಂದೇ ದಾರಿ. ಅದಕ್ಕೆ ಅವಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೋಡು, ನೀನು ಸುಮ್ನೆ ಅಪಾಯನ ಮೈ ಮೇಲೆ ಹೇಳ್ಕೊಳ್ತಾ ಇದೀಯ ಸೊಪ್ಪಣಿಕ. ಅಣ್ಣ, ಈ ಹೋರಾಟದಲ್ಲಿ ನನಗೇನಾದ್ರೂ ಪರವಾಗಿಲ್ಲ. ನಿನ್ ಕೈಯಿಂದ ಹೋಮ ಪೂಜೆ ಆದ್ರೆ ಸಾಕು. ಹಾಗೆ ಆಗುತ್ತಮ್ಮ, ಅದನ್ನ ಯಾರಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ. ನೋಡು, ನಾನು ಅರ್ಚಕರ ಮನೆ ಹತ್ರ ಹೋಗ್ತಾ ಇದ್ದೀನಿ, ನೀನು ಬಾ. ಅಣ್ಣ, ಅದು ನಾನು ಹೇಳಿದ್ನಲ್ಲ, ನನ್ನ ಹಿಡಿತಕ್ಕೆ ಬಂದವರು ಯಾರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಬಾ ಹೋಗೋಣ. ಬಾಮ್ಮ. ಯಾಕೆ ತ್ರಿವೇಣಿ ಅಮ್ಮ ಸುಮ್ಮನೆ ಆಗ್ಬಿಟ್ರಿ? ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನಾನು ನನ್ನ ಮೊಮ್ಮಗ ಅರ್ಜುನ್ ನನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ನನ್ಗನ್ಸ್ತಾ ಇದೆ. ಯಾಕೆ? ಈಗಾಗಲೇ ಅಮೃತನ್ನ ಕೊಂದು ಅರ್ಜುನ ಕರ್ಕೊಂಡು ಬರ್ತೀನಿ ಅಂತ ಭೈರವ ಬಾಬಾ ರುದ್ರ ಇಬ್ರು ವಿಷ್ಣುಪುರಕ್ಕೆ ಹೋಗಿದ್ದಾರೆ. ಏನು? ರುದ್ರ ಅಮೃತನ ಮುಗಿಸೋದಕ್ಕೆ ವಿಷ್ಣುಪುರಕ್ಕೆ ಹೋಗಿದ್ದಾನ? ಹೌದು. ಅದೇಕ್ ಸಾಧ್ಯ? ಅವನಿಗೆ ಬುದ್ಧಿ ಭ್ರಮಣೆ ಆಗಿತ್ತು ತಾನೆ? ಇಲ್ಲ, ಅವನು ಸರಿಯಾಗೇ ಇದ್ದಾನೆ. ಅಂದ್ರೆ ಇಷ್ಟು ದಿನ ಇದ್ದಿದ್ದು ನಾಟಕ. ನಾಟಕನ? ಯಾಕೆ? ಅಮೃತನೇ ನಾಗಿನೇನು ಅವನಿಗೆ ಅನುಮಾನ ಇತ್ತು. ಅದನ್ನ ರುಜುವಾತ್ ಮಾಡೋದಕ್ಕೆ ಅವನು ಇಷ್ಟು ದಿನ ನಾಟಕ ಆಡಿದ್ದಾನೆ. ಹಾಗಾದ್ರೆ ನೀವು ನಿಮ್ಮ ಅರ್ಜುನನ್ನ ಮರೆತು ಬಿಡಿ. ಇದೇನ್ ಶಾಸ್ತ್ರಿಗಳೇ, ಉಸಿರೆ ನಿಂತೋಗೋ ರೀತಿ ಮಾತಾಡ್ತಿದ್ದೀರಲ್ಲ? ಹೌದು, ಕೆಲವು ಸತ್ಯಗಳು ಕೈಯಾಗಿ ಕಠೋರವಾಗಿರುತ್ತೆ. ಅದನ್ನು ಅರಗಿಸ್ಕೊಳ್ಳೋ ಮನಸ್ಥಿತಿ ಇರಬೇಕು ನಮಗೆ. ಹಾಗಾದ್ರೆ ಈಗೇನ್ ಮಾಡೋದು? ಮೊದಲು ನಾವು ವಿಷ್ಣುಪುರಕ್ಕೆ ಹೋಗಿ ಆ ಭೈರವನನ್ನ ರುದ್ರನನ್ನ ತಡಿಬೇಕು. ನಮಗಿರೋದು ಅದೊಂದೇ ದಾರಿ. ಬನ್ನಿ. ಹಾಗೆ
ಅಮೃತ ಅವ್ರೆ, ನಿಮ್ಮನ್ನೇ ಅಮೃತ ಅವ್ರೆ. ನಾನು ನಿಮ್ಮ ಅರ್ಜುನ್. ನನ್ನ ಅರ್ಜುನ್ ಅವ್ರು ಕೂಗ್ತಾ ಇದ್ದಾರೆ. ಈ ಕಡೆ ತಿರುಗಿ, ನಿಮ್ಗೋಸ್ಕರ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ. ನನ್ನ ಅರ್ಜುನ್ ಅವ್ರ ಧ್ವನಿ. ಯಾಕೆ ಸಾವಿನ ಸಿಡ್ಲು ಹೊಡೆದಾಗೆ ಗಾಬರಿ ಆಗ್ಬಿಟ್ಟೆ? ನನ್ನ ಅರ್ಜುನ್ ಅವ್ರ ಧ್ವನಿಯಲ್ಲಿ ನನಗೆ ಮೋಸ ಮಾಡ್ತೀಯಾ? ನೀನೇನ್ ಸಾಚನ? ನಮ್ಮ ಮನೆಯವ್ರಿಗೆ ನೀನ್ ಮೋಸ ಮಾಡಿಲ್ವಾ? ಮೋಸಕ್ಕೆ ಮೋಸ, ದ್ವೇಷಕ್ಕೆ ದ್ವೇಷ, ಈ ರುದ್ರನ ಲೆಕ್ಕಾಚಾರ. ಏಯ್ ನಾಗಿಣಿ, ನೀನ್ ತಪ್ಪಿಸ್ಕೊಂಡಿದ್ ವೇಗ ನೋಡ್ತಾ ಇದ್ರೆ ಈ ವಿಷ್ಣುಪುರನ ಬಿಟ್ಟು ಯಾವುದೋ ಲೋಕನ ಸೇರ್ಕೊಂಡಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಇನ್ನು ಇಲ್ಲೇ ಒದ್ದಾಡ್ತಾ ಇದೀಯ. ನೋಡು, ನೀನ್ ನನಗೇನಾದ್ರೂ ಮಾಡಿದ್ರೆ ನಿನ್ನ ಅಣ್ಣನ ಮಗ ಅರ್ಜುನ್ ನಿನ್ನ ಕೈಗೆ ಸಿಗೋದಿಲ್ಲ. ಅರ್ಜುನ್ ಹೆಸರು ಹೇಳಿದ ತಕ್ಷಣ ನಾನ್ ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ಅವನನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ಅಷ್ಟಕ್ಕೂ ಅವನು ನನಗೆ ಸಿಗದೇ ಇದ್ರೆ ನನಗೇನು ನಷ್ಟ ಇಲ್ಲ. ನಿನಗೆ ಮಮತೆ, ಮಮಕಾರ, ಬಂಧ, ಸಂಬಂಧಗಳೆಲ್ಲ ಮರ್ತ ಹೋಗಿರೋ ಹಾಗಿದೆ. ನನ್ನ ಸರ್ವಸ್ವನೇ ನಾಗಮಣಿ. ಅದಕ್ಕೋಸ್ಕರ ನಾನು ಯಾರನ್ನ ಬೇಕಾದ್ರೂ ಕಳ್ಕೊತೀನಿ, ಯಾರನ್ನ ಬೇಕಾದ್ರೂ ಎದುರಾಕೋತೀನಿ. ನೋಡು, ನಾನ್ ಮಾತ್ರ ಇಲ್ಲಿರ್ಬಹುದು, ಆದ್ರೆ ನಮ್ಮ ಕುಲದವರು ಹೊರಗಡೆ ಇದ್ದಾರೆ. ಅವರು ನಿಮ್ಮ ಮನೆಯವರನ್ನ ಸುಮ್ಮನೆ ಬಿಡೋದಿಲ್ಲ. ಯಾರನ್ನ ಬೇಕಾದ್ರೂ ಕಳ್ಕೊತೀನಿ ಅಂತ ಒಂದು ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ನನ್ನ ಸಮಯನ ಸುಮ್ಮನೆ ವ್ಯರ್ಥ ಮಾಡಬೇಡ. ಬಾ ನನ್ನ ಜೊತೆ, ಅದ್ಯಾವ ಶಕ್ತಿ ಕಾಪಾಡುತ್ತೋ ನಾನು ನೋಡ್ತೀನಿ. ಈ ಸಲ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಾಗಶಕ್ತಿನೆಲ್ಲ ಹೊರಗೆ ತೆಗೆದು ನಿನ್ನ ಏಕಸ್ಥಿತ್ ಒಂದು ಹುಳು ಮಾಡಿ ನಿನ್ನ ಇಲ್ಲೇ ಮುಗಿಸ್ತೀನಿ. ಮುಗಿಸ್ತೀನಿ ಅಂತ ಹೇಳಿದ ತಕ್ಷಣ ಮುಗಿದು ಹೋಗೋದಕ್ಕೆ ನಾನು ನಿನ್ನ ಸೃಷ್ಟಿ ಅಲ್ಲ, ದೈವ ಸೃಷ್ಟಿ. ದೈವ ಸೃಷ್ಟಿಯಾಗಿದ್ರು ನಿನಗೂ ಅಂತ್ಯ ಇರುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಅಂತ್ಯ ನನ್ನಿಂದಾನೆ, ಅದು ಇವತ್ತು ನಿಜ ಆಗುತ್ತೆ. ಕೊಲ್ಲೋ ರಾಕ್ಷಸರು 100 ಜನ ಇದ್ರು, ಕಾಯೋ ದೇವಾನು ದೇವತೆಗಳು ಮುಕ್ಕೋಟಿ ಇರ್ತಾರಂತೆ. ಅಂದ್ರೆ ಮುಕ್ಕೋಟಿ ದೇವತೆಗಳು ನಿನ್ನನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದೀಯಾ? ಮುಕ್ಕೋಟಿ ದೇವರುಗಳು ಬಂದ್ರೆ ನೀನವ್ರುಗಳನ್ನ ನೋಡೋದಿರ್ಲಿ, ಅವರ ಪ್ರಕಾಶಮಾನ ಪ್ರಭಾವಳಿಗೆ ಸುಟ್ಟು ಭಸ್ಮ ಆಗೋಗ್ತೀಯ. ಇಷ್ಟಕ್ಕೂ ನಿನ್ನಂತ ಪಾಪಿನ ಕೊಂದು ನನ್ನನ್ನ ಕಾಪಾಡೋದಕ್ಕೆ
ಆ ದೇವ್ರು ಯಾಕೆ ಬರಬೇಕು? ದೈವಾಂಶ ಸಂಭೂತನೋ, ನಾಗ ಅಂಶ ಸಂಭೂತನೋ, ಅಥವಾ ನಾಗಯೋಧನೋ ಬಂದ್ರೆ ನಿನ್ನ ಅಟ್ಟಹಾಸನ ಮಟ್ಟ ಹಾಕಿ ಚಟ್ಟ ಕಳಿಸ್ತಾನೆ. ಸಾಯೋ ಸ್ಥಿತಿಯಲ್ಲಿದ್ರು ನಿನ್ನ ಸೊಕ್ಕಡ್ಗಿಲ್ಲ ಅಲ್ವಾ? ಈ ಸಲ ಮಾತ್ರ ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಪರಮೇಶ್ವರ, ನನ್ನನ್ನ ನೀನೇ ಕಾಪಾಡಬೇಕು.